ನಮ್ಮ ಆಯುರ್ಮಾನ ಏನಿದೆ ಅದರಲ್ಲಿ ಒಂದು ದಿವಸ ವ್ಯಯ ಆಗೋದು ಹೇಗೆ ಅಂತಂದರೆ, ಯಾವಾಗ ನಮ್ಮ ಉಸಿರಾಟದಲ್ಲಿ 21,600 ಬಾರಿ ಮುಗಿಯುತ್ತೋ ಆಗ ನಮ್ಮ ಆಯುರ್ಮಾನದಲ್ಲಿ ಒಂದು ದಿವಸ ಹೋಯಿತು. ಅದಕ್ಕಾಗಿ ಪ್ರಾಣಾಯಾಮವನ್ನು ಮಾಡಿದಾಗ ನಿಧಾನವಾಗಿ ಉಸಿರಾಟ ನಡೆಯುತ್ತೆ. ನಮ್ಮಲ್ಲಿ ನಡೆದಾಗೇನಾಯಿತು, 21,600 ಬಾರಿ ವಿಳಂಬ ಆಯಿತು. ಅದು ಎಷ್ಟು ವಿಳಂಬ ಆಗುತ್ತೋ ಅಷ್ಟು ಆಯುರ್ವೃದ್ಧಿ ಆಗುತ್ತೆ ನಮಗೆ. ಇದು ಪ್ರಾಣಾಯಾಮದ ಹಿಂದೆ ಇರ್ತಕ್ಕಂತಹ ಒಂದು ರಹಸ್ಯ ಅಂಶ. ಈ ಒಂದು ಶ್ವಾಸೋಚ್ಛ್ವಾಸವನ್ನು ನಮ್ಮಲ್ಲಿದ್ದು ಮಾಡೋರು ಯಾರು? ಸಾಕ್ಷಾತ್ ವಾಯುದೇವರು. ಅದಕ್ಕೆ ವಾಯುದೇವರನ್ನು ಏನಂತ ಕರೆದಿದ್ದಾರೆ? ಪ್ರಾಣದೇವ ಅಂತ ಕರೆದಿದ್ದಾರೆ. ಯಾರು ನಮ್ಮಲ್ಲಿ ಉಸಿರಾಟದ ದ್ವಾರ ಪ್ರಾಣವನ್ನು ಕೊಟ್ಟಿದ್ದಾರೋ ಅವರೇ ಪ್ರಾಣದೇವರು ಅಂತ ಕರೆದಿದ್ದಾರೆ. ಉಳಿದಂತಹ ಇಂದ್ರಿಯಗಳು ದೇಹದಲ್ಲಿ ಕಾರ್ಯ ಮಾಡದೇ ಇದ್ದರೂ ಬದುಕಿದ್ದಾನೆ ಅಂತಲೇ ಸಂಬೋಧನೆ. ಯಾವಾಗ ಪ್ರಾಣವಾಯು ದೇಹದಿಂದ ಹೊರಡಿತು ಅರಿತು ಪೆಣವೆಂದು ಪೇಳ್ವರ ಬುಧಜನ ಅಂತ ತಿಳಿಸಿದ್ದಾರೆ. ಆಗ ಈ ದೇಹವನ್ನು ಹೆಣ ಅಂತ ಸಂಬೋಧನೆ ಮಾಡ್ತಾರಂತೆ. ಅಂದರೆ ದೇಹದಲ್ಲಿ ಆ ಪ್ರಾಣಶಕ್ತಿಯನ್ನು ಕೊಡ್ತಾ, ಅಷ್ಟು ಮಾತ್ರ ಅಲ್ಲ, ಹಂಸ ಸೋಹಂ ಸ್ವಾಹ ಅನ್ನೋ ಹಂಸ ಮಂತ್ರವನ್ನು ವಾಯುದೇವರು ಜಪ ಮಾಡ್ತಾರೆ. ಅದನ್ನು ನಾವು ಸ್ಮರಣೆ ಮಾಡೋದೇ ಪ್ರಾಣಾಯಾಮ ಅನ್ನೋ ಒಂದು ಭಾಗವನ್ನೇ ಕಪಿಲನಾಮಕನಾದ ಪರಮಾತ್ಮ ತನ್ನ ತಾಯಿಗೆ ಈ ಧ್ಯಾನ ಯೋಗ ಪ್ರಕರಣದಲ್ಲಿ ಉಪದೇಶವನ್ನು ಮಾಡ್ತಾ ಮುಂದೆ ಇನ್ನೊಂದು ಭಾಗ ಹೇಳ್ದ. ಅಮ್ಮ, ಇಷ್ಟಾದ ಮೇಲೆ ನಿನ್ನ ಪ್ರಶ್ನೆಗೆ ಈಗ ಉತ್ತರ ಕೊಡ್ತೇನೆ ಎಂದ. ನಾನು ಆಮೂಲಾಗ್ರ ಕಣ್ಮುಚ್ಚಿದಾಗ ಕಾಣಿಸೋಲ್ಲ ಅಂತಂದಿಯಲ್ಲ, ಅದಕ್ಕೊಂದು ಉಪಾಯ ಇದೆ. ಏನದು ಅಂತಂದರೆ ಏಕೈಕಶೋ ಅಂಗಾನಿ ಅಂತ ತಿಳಿಸಿದ್ದಾನೆ ಪರಮಾತ್ಮ. ಏನು ಏಕೈಕಶೋ ಅಂಗಾನಿ ಅಂದರೆ ಏನರ್ಥ ಅಂತಂದರೆ, ದೇವರ ಒಂದೊಂದು ಅವಯವದ ಚಿಂತನೆಯನ್ನು ಮಾಡಬೇಕಂತೆ. ಹೇಗೆ, ಎಲ್ಲಿಂದ ಅಂತಂದರೆ ದೇವರ ಪಾದದ ತಳಭಾಗದಿಂದ ದೇವರನ್ನು ಸ್ಮರಣೆ ಮಾಡಬೇಕಂತೆ. ಅಂಬರ ಗಂಗಾ ಚುಂಬಿತ ಪಾದ ಪದತಲ ವಿದಲಿತ ಗುರುತರ ಶಕಟ ಕಾಲಿಯನಾಗಾಕ್ಷ್ವೇಲ ನಿಹಂತ ಸರಸಿ ಜನ ಬದಲ ವಿಕಸಿತ ನಯನ ಅಂತ ಮಧ್ವಾಚಾರ್ಯರು 3 ವರ್ಷದ ಹುಡುಗನಾದಾಗ ಬರೆದಂತಹ ಒಂದು ಸ್ತೋತ್ರ ಇದು. ಅದರಲ್ಲಿ ತಾವು ತಿಳಿಸ್ತಾರೆ, ಪದ ತಲ, ಪದ ಅಂದರೆ ಪಾದ, ಪಾದದ ತಲ ಅಂದರೆ ಅಂಗಾಲು, ದೇವರ ಅಂಗಾಲಿನಿಂದ ನಾವು ಚಿಂತನೆಯನ್ನು ಪ್ರಾರಂಭ ಮಾಡಬೇಕಂತೆ. ದೇವರ ಅಂಗಾಲಲ್ಲಿ ಏನಿದೆ? ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ ಅಂಕುಶ ಕುಲಿಶ ಧ್ವಜ ರೇಖ ಚಿಹ್ನಿತ ಪಾದವ ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದವ. ಪರಮಾತ್ಮನ ಪಾದದಲ್ಲಿ ಶಂಖ ಚಕ್ರ ಗದಾ ಪದ್ಮ ಅಂಕುಶ ಧ್ವಜ ರೇಖಾ ಮೀನ ಹೀಗೆ ಅನೇಕ ಪರಮಾತ್ಮನ ಪಾದದ ಚಿಹ್ನೆಗಳನ್ನು ಯಾರು ಸ್ಮರಣೆ ಮಾಡ್ತಾರೋ, ನಾರಾಯಣ ನಮಸ್ತೇಸ್ತು ನಾಮಮುದ್ರಾಂಕಿತಂ ನರಂ ದೃಷ್ಟೇವ ಲಭತೆ ಮುಕ್ತಿಂ ಚಂಡಾಲೋ ಬ್ರಹ್ಮಘಾತಕಃ. ಯಾರು ಪರಮಾತ್ಮನ ಪಾದದ ಚಿಹ್ನೆಗಳನ್ನು ತನ್ನ ದೇಹದಲ್ಲಿ ಧಾರಣೆ ಮಾಡಿಕೊಂಡಿರ್ತಾನೋ ಅಂಥವರನ್ನು ನೋಡಿದ್ರೆ ಮೋಕ್ಷ ಪ್ರಾಪ್ತಿಯಂತೆ. ನೋಡಿ, ಅಷ್ಟು ಮಹಿಮಾ ಪರಮಾತ್ಮನ ಅವಯವದ ಚಿಂತನೆ. ಇದೇ ಧಾರಣಯೋಗ. ಧಾರಣಯೋಗ ಅಂದರೆ ದೇವರ ಒಂದೊಂದು ಅಂಗದ ಚಿಂತನೆಯನ್ನು ಮಾಡ್ತಾ ಆ ಅಂಗದಿಂದ ದೇವರು ಎಂತಹ ಅದ್ಭುತವಾದ ಕಾರ್ಯವನ್ನು ನಡೆಸಿದ್ದಾನೆ ಅದರ ಸ್ಮರಣೆ ಮಾಡಬೇಕು. ದೇವರ ಪಾದದಿಂದ ದೇವರು ಏನೇನು ಕಾರ್ಯ ಮಾಡಿದ್ದಾನೆ? ಗಂಗಾವತರಣ ಮಾಡಿದ್ದಾನೆ,
ಇವತ್ತು ಗಂಗಾವತರಣ ಆದ ದಿವಸ. ಇವತ್ತು ಗಂಗಾ ಪೂಜೆಗೆ ಇವತ್ತು ಏತದ್ ದಿವಸ ಬಹಳ ಮಹತ್ವ. ಅದರಿಂದ ಅಂತಹ ಗಂಗೆ ಬಂದದ್ದು ಯಾರಿಂದ? ಪರಮಾತ್ಮನ ಪಾದದಿಂದ. ಹಾಗಾದ್ರೆ ದೇವರ ಪಾದಕ್ಕೆ ಏನು ಹೆಸರು? ತೀರ್ಥಪಾದ ಅಂತ ಹೆಸರು. ಸಮಸ್ತ ತೀರ್ಥಗಳು ಉಗಮ ಆಗೋದು ಎಲ್ಲಿಂದ? ದೇವರ ಪಾದದಿಂದ. ನೋಡಿ, ಇದರ ಚಿಂತನೆ ಮಾಡಬೇಕು. ದೇವರ ಪಾದ ಅಂತಂದರೆ ಇನ್ನು ಪರಮಾತ್ಮನ ಪಾದದಿಂದ ಮತ್ತೇನು ಕಾರ್ಯ ಮಾಡ್ದ? ಬಂಡೆಯ ಬಾಲೆಯ ಮಾಡಿದ್ದ ಉದ್ದಂಡ ಪಾದವ, ಬಂಡಿಲಿದ್ದ ಶಕಟ ಸುರನ ಒದ್ದ ಪಾದವ, ಇಕ್ಕೋ ನೋಡೆ ರಂಗನಾಥನ ಚಿಕ್ಕ ಪಾದವ. ಪರಮಾತ್ಮ ತನ್ನ ಪಾದದಿಂದ ಒಂದಾವರ್ತಿ ಅಹಲ್ಯಾದೇವಿ ಏನು ಶಿಲೆಯಾಗಿರೋಣ ಹೋಗಿ ಸ್ಪರ್ಶ ಮಾಡಿದ್ರೆ ಆ ಬಂಡೆ ರೂಪದಲ್ಲಿದ್ದಂತಹ ಅಹಲ್ಯಾದೇವಿ ತಾನು ಆ ಸ್ತ್ರೀ ರೂಪವನ್ನು ಧಾರಣೆ ಮಾಡ್ತಾ ತಾನು ಬರೋಣ ಅಂದರೆ ಇದ್ದಂತಹ ದೋಷವನ್ನು ಪರಮಾತ್ಮ ತಾನು ಪರಿಹಾರ ಮಾಡ್ದ. ನಮ್ಮಲ್ಲಿರೋ ದೋಷ ಪರಿಹಾರ ಮಾಡುವ ಸಾಮರ್ಥ್ಯ ಅದು ದೇವರ ಪಾದದಲ್ಲಿ ಇದೆ. ಇದನ್ನು ಚಿಂತನೆ ಮಾಡೋದೇ ಧ್ಯಾನ. ನೋಡಿ, ಇದನ್ನು ತಿಳಿಸು. ನಾನು ಇಷ್ಟು ಹೇಳಿ ಮುಗಿಸ್ಬಿಟ್ಟೆ. ನೀವು ನಿಲ್ಲಿಸಬೇಡಿ. ನೀವೇನು ಮಾಡಬೇಕು? ಹೇಳಿದ್ದಷ್ಟನ್ನೂ ತಲೆಗೆ ತಗೋಬೇಕು. ಇನ್ನೆಲ್ಲೆಲ್ಲಿ ದೇವರು ತನ್ನ ಪಾದದಿಂದ ಮಹಿಮೆಯನ್ನು ತೋರಿದ್ದಾನೆ ಆಲೋಚನೆ ಮಾಡಿ. ಎಲ್ಲಿ ತನಕ ಮಾಡಬೇಕು? ನಮಗೆ ಹೊಸದಾದ ದೇವರ ವಿಷಯ ನಮಗೆ ಹೊಳೆಯೋ ತನಕ ಆಲೋಚನೆ ಮಾಡೋದೇ ಧ್ಯಾನ. ಧ್ಯಾನ ಅಂದರೆ ಮತ್ತೇನು ಪ್ರತ್ಯೇಕ ಅಲ್ಲ, ದೇವರ ಪರವಾಗಿ ಸ್ಮರಣೆ ಮಾಡೋದೇ ಧ್ಯಾನ. ಏತತ್ ಕ್ರಮದಲ್ಲಿ ಕಪಿಲನಾಮಕನಾದ ಪರಮಾತ್ಮ ತನ್ನ ತಾಯಿಗೆ ಉಪದೇಶವನ್ನು ಮಾಡ್ತಾ, ಅಮ್ಮ, ಧಾರಣ ಯೋಗ ಬಿಡಿ ಬಿಡಿಯಾಗಿ ನನ್ನ ಅಂಗದ ಚಿಂತನೆ ಮಾಡಬೇಕು. ಇದೆಲ್ಲ ನಮಗೆ ಸ್ಫುಟ ಆದ ನಂತರ ದೇವರ ಪಾದದಿಂದ ಶಿರಸ್ಸಿನ ತನಕ ಇದು 1 ಜನ್ಮ, 10 ಜನ್ಮ, 100 ಜನ್ಮ, ಕೋಟಿ ಜನ್ಮ ಆಗ್ಬೋದು. ಆದರೆ ಈ ಜನ್ಮದಲ್ಲಿ ಪ್ರಾರಂಭ ಮಾಡಿದ್ದು ಇನ್ನು 100 ಜನ್ಮ ಆದರೂ ಅದು ನಮಗೆ ವಿಸ್ಮರಣೆ ಆಗದಂತೆ, ಮರೆಯದಂತೆ ದೇವರು ಜನ್ಮ ಜನ್ಮಕ್ಕೂ ಅದನ್ನು ಅಟ್ಯಾಚ್ಮೆಂಟ್ ಕೊಡ್ತಾನಂತೆ. ನೋಡಿ, ಅದು ಹೇಗ್ರಿ ಸಾಧ್ಯ? ಸಾಧ್ಯ ಹಾಗೆ. ಈಗ ನೀವು ಒಂದು ದೇವರ ನಾಮವನ್ನು ಹೋಗ್ತಾ ಬರ್ತಾ ಕೇಳ್ತಾ ಇದ್ರಿ, ಬಾಯಿಗೆ ಬಂದೇ ಬಿಡ್ತು. ಇನ್ನೊಂದು ದೇವರ ನಾಮ ಬರ್ಕೊಂಡ್ರಿ, ಅದನ್ನು ಬಾಯ್ಪಾಠ ಹಾಕಿದ್ರಿ. ಇನ್ನೊಬ್ಬರ ಹತ್ರ ಅಂದ್ರಿ, ಇದನ್ನು ಕಲಿಯೋಷ್ಟೊತ್ತಿಗೆ ಯಾಕೆ ಹೇಳ್ತೀರಾ, 1 ತಿಂಗಳು ತಗೊಂಡೆ. ಆ ದೇವ್ರ ನಾಮ 1-2 ಸತಿ ಕೇಳಿದ್ನಪ್ಪ, ಬಂದೇ ಬಿಡ್ತು. ಒಂದು ದೇವರ ನಾಮ ಅನಾಯಾಸವಾಗಿ ಬಂತು, ಇನ್ನೊಂದು ದೇವರ ನಾಮಕ್ಕೆ ಪರಿಶ್ರಮ ಹಾಕಿದ್ವಿ. ಯಾಕೆ ಈ ಥರ? ಈ ಒಂದು ಸತಿ ಕೇಳಿದ ತಕ್ಷಣ ಬಂತಲ್ಲ, ಅದು ಪುಗ್ಗಟ್ಟೆ ಬರಲಿಲ್ಲ. ಹಿಂದಿನ ಜನ್ಮದಲ್ಲೂ ಆ ದೇವ್ರ ನಾಮ ಹೇಳಿದ್ವಿ ನಾವು. ಅದಕ್ಕೆ ಈ ಜನ್ಮಕ್ಕೆ ದೇವರೇನು ಮಾಡ್ದ? ಸುಮ್ಮನೆ 1-2 ಸತಿ ಶ್ರವಣ ಮಾಡಿದ್ರಿಂದಲೇ ನಮಗೆ ಬಂದ್ಬಿಡ್ತದೆ. ಈಗ ಪರಿಶ್ರಮ ಹಾಕಿದ್ರಲ್ಲ, ಆ ದೇವರ ನಾಮ ಈ ಜನ್ಮದ ಸಾಧನೆ. ಮುಂದಿನ ಜನ್ಮಕ್ಕೇನಾಯಿತು? 2 ದೇವರ ನಾಮಗಳು ಅನಾಯಾಸವಾಗಿ ಬಂತು. ಇದನ್ನೇ ನಮಗೆ ಹೇಳಿದ್ದು ದಿನದಿ ಸಾಧನೆಯ ಮಾಳ್ಪರಿಗೆ. ಇಷ್ಟಂಶವನ್ನು ಹೇಳ್ತಾರೆ. ಹೀಗೆ ಆ ಕ್ರಮದಿಂದ ಯಾವ ದಿವಸ ನಾವು ಕಣ್ಣು ಮುಚ್ಚಿದ ಕೂಡಲೇ ದೇವರ ಸಮಗ್ರ ರೂಪ ಕಣ್ಮುಂದೆ ಬರುತ್ತೋ ಅದೇ ಧ್ಯಾನ ಯೋಗ. ಅದನ್ನು ಹೇಳ್ತಾ ಆ ಧ್ಯಾನದಲ್ಲೇ ಮಗ್ನರಾಗೋದೇ ಸಮಾಧಿ ಯೋಗ. ಇದೇ ಧ್ಯಾನದ ಪ್ರಕರಣ ಅಂತ ಪರಮಾತ್ಮ ತನ್ನ ತಾಯಿಯಾದ ದೇವಹೂತಿಗೆ ಉಪದೇಶವನ್ನು ಮಾಡ್ತಾ, ಅಮ್ಮ, ಇನ್ನೇನಾದರೂ ಪ್ರಶ್ನೆ ಇದ್ದರೆ, ಸಂಶಯ ಇದ್ದರೆ ಕೇಳು ಅಂತ ತಾವು ಹೇಳಿದ್ದಾರಂತೆ. ಭಕ್ತಿ ಬಗ್ಗೆಯೂ ಕೂಡ ಪರಮಾತ್ಮ ತಾನು ನಾನಾ ಪ್ರಕಾರವಾಗಿ ಅಲ್ಲಿ ಉಪದೇಶವನ್ನು ಮಾಡೋಣ. ಇಷ್ಟು ಮಾಡಿದಾಗ ದೇವಹೂತಿ ಅನ್ನಲಂತೆ, ಅಪ್ಪ, ನನಗೆ ಮನಸ್ಸಿನಲ್ಲಿದ್ದಂತಹ ಆ ಎಲ್ಲ ಸಂಶಯಗಳೂ ಕೂಡ ನೀನು ಪರಿಹಾರ ಮಾಡಿದ್ಯಾ. ನೀನು ಹೇಳಿರುವ ಕ್ರಮದಲ್ಲಿ ಇನ್ನು ಮುಂದೆ ನಾನು ಸಾಧನಾ ವಿಶೇಷವನ್ನು ನಡೆಸ್ತೇನೆ ಅಂತ ಹೇಳ್ತಾ ದೇವಹೂತಿ ತಾನು ಧ್ಯಾನ ತತ್ಪರಳಾಗೋಣ. ಆದಾಗ ಆ ಅಸಂಪ್ರಜ್ಞದ ಸ್ಥಿತಿಯನ್ನು ತಾನು ತಲುಪಿದ್ದಾಳೆ. ಸಾಕ್ಷಾತ್ ಪರಮಾತ್ಮನ ಆ ರೂಪಾದಿಗಳ ದರ್ಶನ ಏಕಕಾಲಕ್ಕೆ ದೇವಹೂತಿಗೆ ಅಲ್ಲಿ ಅನುಗ್ರಹಾದಿಗಳಾಗೋಣ. ತಾನು
ಆ ದೇಹಾದಿಗಳನ್ನು ಬಿಡುತ್ತಾ ಉನ್ನತವಾದ ಲೋಕವನ್ನು ತಾನು ಹೊಂದಿದ್ದಾಳೆ. ಅಂತಹ ಉನ್ನತವಾದ ಲೋಕಕ್ಕೆ ಹೋಗಬೇಕಾದಂತಹ ಅಂಶಗಳನ್ನೇ ಕಪಿಲನಾಮಕನಾದ ಪರಮಾತ್ಮ ತನ್ನ ತಾಯಿಗೆ ಉಪದೇಶ ಮಾಡಿರ್ತಕ್ಕಂತಹ ಘಟ್ಟವೇ ಕಪಿಲೋಪಾಖ್ಯಾನ ಅಂತ ಇಡೀ ಭಾಗವತದಲ್ಲಿ ಹೃದಯದಂತೆ ಇರ್ತಕ್ಕಂತಹ ಏತದಂಶವನ್ನು ನಮಗೇನು ತಿಳಿಸಿದ್ದಾರೆ. ಇದು ಕೇವಲ ಕಥಾ ಅಲ್ಲ, ನಾವು ನೀವು ಅನುಷ್ಠಾನಕ್ಕೆ ಸುಲಭವಾಗಿ ಬರೋಲ್ಲ, ಪ್ರಯತ್ನಪೂರ್ವಕವಾಗಿ ಇದನ್ನು ಅಭ್ಯಾಸ ಮಾಡುವುದೇ ಧ್ಯಾನ ಯೋಗ. ಅದನ್ನೇ ಭಾಗವತದ ಮಂಗಲ ಶ್ಲೋಕದಲ್ಲಿ ಹೇಳಿದ್ದು ಸತ್ಯಂ ಪರಂ ಧೀಮಹಿ. ಧೀಮಹಿ ಅಂದರೆ ಧ್ಯಾನ ಮಾಡೋಣ. ಹೇಗೆ ಧ್ಯಾನ ಮಾಡೋಣ? ಅದನ್ನು ಪರಮಾತ್ಮ ತಾನು ತನ್ನ ಮತ್ತೊಂದು ರೂಪವಾದ ಕಪಿಲ ರೂಪದಿಂದ ಏನು ತಿಳಿಸ್ಕೊಟ್ಟಿದ್ದಾನೆ. ಈ ಒಂದು ಅಂಶವನ್ನೇ ಇವತ್ತಿನ ದಿವಸದ ಒಂದು ಕಥಾ ಭಾಗದಲ್ಲಿ ನಾವು ನೀವು ಚಿಂತನೆ ಮಾಡ್ತಾ, ನಾಳೆ ದಿವಸದ ಕಥಾ ಪ್ರಸಂಗದಲ್ಲಿ ದೇವರ ಉಪಾಸನೆ ಮಾಡಲಿಕ್ಕೆ ಯಾವ ವಯೋಮಿತಿ ಇಲ್ಲ. ಆ ಬಾಲ ವೃದ್ಧರೂ ಕೂಡ ದೇವರನ್ನು ಉಪಾಸನೆ ಮಾಡಬಹುದು ಅನ್ನೋ ಒಂದು ಪ್ರಸಂಗವನ್ನೇ ಧ್ರುವರಾಜರ ಚರಿತ್ರೆ ಮುಖೇನ ಜಗತ್ತಿಗೆ ಏನು ಭಾಗವತ ತಾನು ಸಂದೇಶವನ್ನು ನೀಡಿದೆ, ಎಷ್ಟು ಪ್ರಕಾರವಾಗಿ ಮೋಕ್ಷಪ್ರದ ರೂಪವಾದ ವಾಸುದೇವ ನಾಮಕನಾದ ಪರಮಾತ್ಮ ಆ ಧ್ರುವರಾಜರಿಗೆ 5 ವರ್ಷದ ಹುಡುಗ ಎಷ್ಟು ತಾನು ಅನುಗ್ರಹ ಮಾಡಿದ. ಆ ಕಾಡಿಗೆ ಹೋಗಿ ಧ್ರುವರಾಜರು ತಪಸ್ಸು ಮಾಡಲಿಕ್ಕೆ ಏನು ಕಾರಣ, ಹೇಗೆ ತಪಸ್ಸು ಮಾಡಿದ್ರು, ಆ ಎಲ್ಲ ಅಂಶವನ್ನು ನಾಳೆ ದಿವಸದ ಕಥಾಭಾಗದಲ್ಲಿ ನಾವೆಲ್ಲ ನೋಡೋಣ ಅಂತ ಹೇಳ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.